ಗೆಣ್ಣು ಕಮ್ಮಿ ಹುಟ್ಟಿದ್ರೆ ಕರು ಬೆಳವಣಿಗೆ ಕಮ್ಮಿ ಅಂತ ಹಾ ನೋಡಿ ಇದಿಷ್ಟೇ ಇರೋದು ಗೆಣ್ಣು. ಲಂಪಿ ಸ್ಕಿನ್ ಬಂದ್ರೆ ಅವಿಲ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಇದಾರಲ್ಲ, ಅವ್ರ ಮನೆ ದೇವಸ್ಥಾನಕ್ಕೆ ಇದ್ರ ಕರುಣೆ ಹೋಗಿರೋದು. ನೋಡಿ ಅಲ್ಲೂ ಒಂದು ಇಲ್ಲ, ಎಲ್ಲ ಬಿದೋಗ್ಬಿಟ್ಟವೆ ಅಣ್ಣ. ಬಿದ್ದೋಗ್ಬಿಟ್ಟಿದೆ. ಮೇವೆಲ್ಲ ಹೆಂಗ್ ತಿಂತದ ಅಣ್ಣ? ಅಣ್ಣ ತಿನ್ನುತ್ತೆ ನೋಡಿ, ಯಾರನ್ನ ಇದ್ರೆ ಈ ಕಾಡಾಸುಗಳ ಜೊತೆನೆ ಹಂಗೆ ಯಗ್ನೂರ್ದು ಹೊಸಬ್ರು ಇದ್ರೆ ಹಾಲೇ ಕುಡ್ಸಲ್ಲ. ಪರ್ ಟೈಮ್ಗೆ ಏನಿಲ್ಲ ಅಂದ್ರೂ 1-2.5-3 ಲೀಟರ್ ಹಾಲು ಬರುತ್ತೆ ಇದ್ರಲ್ಲಿ. ಇವಾಗ ಪ್ರೆಸೆಂಟ್ ಊರ್ ತುಂಬಾ ಏನಿಲ್ಲ ಅಂದ್ರೂ 500-600 ಹಸುಗಳು ಸಿಗ್ತವೆ ಆ ಊರಲ್ಲ. ಒಂದ್ ಗುಳ್ಳೆ ಹೊಡ್ಕೊಂಡ್ರೆ ಅದು ಫಾಸ್ಟ್ ಆಗಿ ಮೇಲ್ ಆಗೋದು. ಇವಾಗ ಹಾಲು ಕುಡಿಯೋದ್ರಿಂದ ಸ್ವಲ್ಪ ಗಂಧೋಗ್ಲು ತೋರಿಸ್ತದೆ, ಎಲ್ಲ ಎಳ್ಕೊಳುತ್ತೆ. ಇದೇನಣ್ಣ ಅದ್ರಮ್ಮ? ಅದ್ರ ಅಮ್ಮ ಇದೆ. ಇದು ಅಣ್ಣ ನೀವ್ ಯಾವಾಗ ತಂದಿದ್ದು ಅಣ್ಣ? ಇದು ಸಣ್ಣ ಕರುನಲ್ಲಿ ನಾನು ತಂದಿದ್ದು. ಯಾರ ಹತ್ರ ಅಣ್ಣ? ಅಣ್ಣ ಇದು ಮಾಚವಳ್ಳಿ ಹರೀಶ್ ಅನ್ಬಿಟ್ಟು, ಇಲ್ಲಿ ಮಾಗಡಿ ರೋಡ್ ಮಾಚವಳ್ಳಿ ಹರೀಶ್ ಅನ್ಬಿಟ್ಟು. ಈಗ ಗಬ್ಬಾಗ ಆಯ್ತಣ್ಣ? ಅಣ್ಣ ಇವಾಗ ಫಲ 6.5 ತಿಂಗಳು CR7 ಫಲ ಆಗಿದೆ ಇವಾಗ ಈ ಸತಿ ಅಣ್ಣ. ಈ ಸರಿ ಇದು 3ನೇ ಸೋಲು. ಇದಕ್ಕೆ ಒಳ್ಳೊಳ್ಳೆ ಕರುಗಳು ಬೀಳ್ತಾವಣ್ಣ. ಫಸ್ಟ್ನೇ ಕರುನು ಹೆಣ್ಗರು, 2ನೇ ಕರುನು ಹೆಣ್ಗರು, ಈ ಸರಿ 3ನೇದು ನೋಡ್ಬೇಕು. ಫಸ್ಟ್ನೇ ಕರು ಇಲ್ಲಿ ಮದ್ದೂರ್ ಹತ್ರ ದರ್ಶನ್ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದೀನಿ ಆ ಎಣ್ಣಾಗೆ. ಅವರು ಬ್ರೀಡಿಂಗ್ ಪರ್ಪಸ್ ಇಟ್ಕೊಂಡೋಗಿದ್ದಾರೆ. ಇವಾಗ 2 ಅಲ್ಲ, ಅವ್ರು ಓರಿ ಕೊಡ್ಸಿದ್ದಾರೆ, ಅರ್ಜುನ ಅಂದ್ಬಿಟ್ಟು ಓರಿಗೆ ಓರಿ ಕೊಡ್ಸಿದ್ದಾರೆ. ಅಣ್ಣ ಈ ಬಸ್ತಿ ಓರಿ ಬ್ಲಡ್ ಹೆಣ್ಗರುಗಳೆಲ್ಲ ಚೆನ್ನಾಗಿ ಬೀಳ್ತಾವಣ್ಣ. ಏನೋ ಬ್ಲಡ್ ಲೈನ್ ಅಂತಾರಲ್ಲ, ಇವಾಗ ಬ್ಲಡ್ ಲೈನ್ ಇಂದ ಎಲ್ಲ ಜಾತಿ ಕುಲ. ಈಗ ಏನ್ ಬಂದ್ರೆ ಕೊಡೋದಿಲ್ವಣ್ಣ ಇದ? ಯಾವ ಕೊಡಂತಾವ್ ಯಾವು ಇಲ್ಲ, ಎಲ್ಲ ಹೆಣ್ಣುವೆ ಕೊಡಂತಾವ. ಅಣ್ಣ ಯಾಕೆ ಓರಿಗಳು ಕಟ್ಟಿಲ್ವಲ್ಲ ಅಂತ ನೀವು? ಇವಾಗ ಇವನ್ ಮೇಂಟೈನ್ ಮಾಡೋದೇ ಇರತ್ತಲ್ಲಣ್ಣ. ಇವಾಗ ನೋಡಿ 1 2 3 4 5 6 7 8 ಹೆಣ್ಣಸುಗಳು, 8 ಹಸುಗಳು ಕರ ಹಾಕಿದ್ರೆ ನಾವ್ ಎಲ್ ಕಟ್ ಹಾಕೋಣದು? ಜಾಗ ಬೇಡ. ಹಂಗೆ ಬೇರೆ ತೋರ್ಸಿ ಆಮೇಲೆ ಸಾಕ್ಬೇಕು ಅಂದ್ಬಿಟ್ಟು ಎಲ್ಲಾವನು ಕಟ್ಕೊಬಂದ್ ಸಾಕಕ್ ಆಗಲ್ಲ ಅಣ್ಣ. ನಮ್ದೇನೋ ಅವತ್ತಿಂದ ಬ್ರೀಡಿಂಗು ಹೆಣ್ಣಸುಗಳ ಮೇಲೆ ಆಸೆ, ಹೆಣ್ಣಸುಗಳು ಕಟ್ಕೊಂಡಿದ್ದೀರಿ. ಇದು ಎಲ್ಲ ಜಾತಿ ಕುಂಡಲ್ ಚೆನ್ನಾಗದ ಅಣ್ಣ. ಅಣ್ಣ ಇದು ಏನ್ ಮಾತಾಡಂಗೇನಿಲ್ಲ ನೋಡಿ, ನೀವ್ ಹೇಳ್ಬೇಕು. ಇನ್ನ ಬೇರೆ ಎಸ್ಕೊಳ್ಳೋಣ. ಸ್ವಲ್ಪ ದೂರ ಇದೆ, ಆಯ್ತದ. ಇದು ಯಗ್ನೂರ್ದು ಹಸ, ಯಗ್ನೂರ್ದು ಜಾತಿ ಸಣ್ಣ ಬುರ್ಡೆ, ಕೊಮ್ಮೂರ್ದಿಲ್ಲ ಅಷ್ಟೇ ಹಿಂದಕ್ಕೆ ಹೋಗಿದ್ದ. ಕಾಡಸುಗಳಿದು, ಮಂದೆ ಹಸುಗಳಲ್ಲಿ ಇದ್ದಿದ್ದು. ಕಿವಿ ಸಣ್ಣ ಕಿವಿ, ಒಳ್ಳೆ ಇದ್ರಲ್ಲಿ ಹುಟ್ಟಿದ್ದು. ಇದ್ಕೋ ಇದು ತಂದೆ ಎಷ್ಟು ದಿವಸ ಆಯ್ತು ಅಣ್ಣ? ಅಣ್ಣ ಇದು ನಮ್ಮ ಮನೆಗ್ ಬಂದು ಇನ್ನೇನು 4 ವರ್ಷ ಮೇಲೆ ಆಯ್ತು. ಇದ್ ನನ್ನ ಹತ್ರ ಬಂದ್ಮೇಲೆ 2 ಕರು ಹಾಕಿದ್ದೆ. 1 ಕರು ಓರ್ ಕರು ಹಾಕಿತ್ತು. ನಮ್ಮ ಸಿದ್ದರಾಮಯ್ಯ ನುಂಡಿ ಬಸವಣ್ಣಂಗೆ ಹೋಗಿದ್ದೆ ಇದ್ರ ಕರು ಮಗ. ಇವಾಗ ಪ್ರೆಸೆಂಟ್ ಇರೋದು ಇದ್ರ ಮಗಾನೆ. ಇದತ್ರ ನಂಜನಗೂಡು ಸಿದ್ದರಾಮಯ್ಯ ನುಂಡಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಇದಾರಲ್ಲ, ಅವ್ರ ಮನೆ ದೇವಸ್ಥಾನಕ್ಕೆ ಇದ್ರ ಕರುಣೆ ಹೋಗಿರೋದು. ಇದಣ್ಣ ಗಬ್ಬಾಗ ಆಯ್ತಣ್ಣ ಈಗ? ಇಲ್ಲ, ಇನ್ನ ಓರಿಗೆ ಬಂದಿತ್ತು ಮೊನ್ನೆ, ಸ್ವಲ್ಪ ಡಿವಾರ್ಮಿಂಗ್ ಮಾಡ್ಬಿಟ್ಟು ಬಿಟ್ಟಿದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿಸ್ತೀನಿ. ಇವಾಗ ಕರು ಇದೆ ಆಲ್ರೆಡಿ 1 3 ತಿಂಗಳು 3.5 ತಿಂಗಳು ಕರು ಇದೆ. ಇದ್ರದ್ದು ಎಂತ ಕರು ಅಣ್ಣ? ಹೆಣ್ಗರು ಸಾಕಿದಿರ ಅಣ್ಣ? ಹೆಣ್ಗರು ಇದೆ, ಇಲ್ಲಿ ಇದೆ. ತೋರ್ಸಿ ಅಣ್ಣ ಅದ್ನು. ಕರು ತೋರ್ಸಿ. ಇದ್ರ ಕರು ಇದೆ ಅಣ್ಣ? ಇದೆ. ಇದ್ರ ಎಷ್ಟು ತಿಂಗಳು ಕರು ಅಣ್ಣ ಇದು? ನಾವ್ 3-3.5 ತಿಂಗಳಾಗಿದೆ ಅಣ್ಣ. ಯಾವ ಹೆಣ್ಗರುಗಳು ಕೊಡೋದೇ ಇಲ್ಲ? ಕೊಡಲ್ಲ. ನಾವೇ ಇಷ್ಟೊಂದು ಹೆಣ್ಣಸುಗಳು ಇಟ್ಕೊಂಡು ಹೆಣ್ಗರುಗಳು ಹೆಂಗ್ ಕೊಡೋದು? ಅದ್ ನೋಡಿ, ಯಾರನ್ನ ಇದ್ರೆ ಈ ಕಾಡಸುಗಳ ಜೊತೆನೆ ಹಂಗೆ ಯಗ್ನೂರ್ದು ಹೊಸಬ್ರು ಇದ್ರೆ ಹಾಲೇ ಕುಡ್ಸಲ್ಲ, ಒದ್ದಾಕ್ಬಿಡುತ್ತೆ ಕರು. ಅಣ್ಣ ಯಗ್ನೂರ್ ಅಂದ್ರೆ ಕಾಡಸಿನ ಜಾತಿಗೆ ಸೇರ್ತದ ಅಣ್ಣ? ಇಲ್ಲ, ಯಗ್ನೂರ್ ಅಂದ್ರೆ ಯಗ್ನೂರ್ ಇರೋದೇ ಕಾಡು ಮಗ್ಲಲ್ಲಿ. ಅಲ್ಲೆಲ್ಲ ಈ ತರ ನಮ್ ತರ ಕಟ್ಟಾಕೊಂಡು 1-2 ಸಾಕಾರಿಲ್ಲ. ಊರ್ ತುಂಬಾ ಏನಿಲ್ಲ ಅಂದ್ರೂ 500-600 ಹಸುಗಳು ಸಿಗ್ತವೆ ಆ ಊರಲ್ಲ. ಒಂದ್ ಊರಲ್ಲೇ ಅಷ್ಟು ಹಸುಗಳಿದಾವೆ. ಅದ್ ಯಾಕಡೆ ಅಣ್ಣ ಬರೋದು ಯಗ್ನೂರ್ ಅಣ್ಣ? ಅಣ್ಣ ಇದು ದೊಡ್ಡಹಳ್ಳಿ ಇದೆಯಲ್ಲ, DK ಅವ್ರ ಊರು. ದೊಡ್ಡಹಳ್ಳಿ ಏಳುಗಳ್ಳಿಯಿಂದ 2.5-3 ಕಿಲೋಮೀಟರ್ ಮುಂದೆ ಹೋಗ್ಬೇಕು ಅಣ್ಣ. ಯಗ್ನೂರ್ ಏನ್ ಡಿಫ್ರೆನ್ಸ್ ಅಣ್ಣ? ನನ್ ಜಾತಿ ಚೆನ್ನಾಗಿರ್ತವೆ, ಸಣ್ಣ ಬೂಡೆ, ಕೈ ಕಾಲು ಸ್ವಲ್ಪ ಸಣ್ಣ, ಅಂದ್ರೆ ಉದ್ದ ಬೀಸಾಗೆ ಜಾತಿ ಒಳ್ಳೇದು, ಗಟ್ಟಿ ಇದ್ದಾನ. ಇದು ಕರಾಣ ಚೆನ್ನಾಗ್ ಹುಟ್ಟೈತ ಅಣ್ಣ? ಇದು ಚೆನ್ನಾಗ್ ಹುಟ್ಟೈತೆ, ಕಳಪೇನಿಲ್ಲ. ಇವಾಗ ಹಾಲು ಕುಡಿಯೋದ್ರಿಂದ ಸ್ವಲ್ಪ ಗಂಧೋಗ್ಲು ತೋರಿಸ್ತದೆ, ಎಲ್ಲ ಎಳ್ಕೊಳುತ್ತೆ, ಚೆನ್ನಾಗ್ ಹುಟ್ಟೈತೆ. ಇದು 2 ರೇಕು, ಮುಖ ಆಗಿರ್ಬೋದು, ಬುಲ್ಡೆ ಆಗಿರ್ಬೋದು, ಕೊಂಬು ಚೆನ್ನಾಗ್ ಹುಟ್ಟೈತೆ ಕರು ಅಣ್ಣ. ಇದು ಇದಕ್ಕೆ ಅದ್ರವ್ನಲ್ಲಿ ಹಾಲು ಕುಡಿತೈತೆ ಅಣ್ಣ? ಇದು ಅದ್ರ ಅಮ್ಮದ್ರಲ್ಲೇ ಸಾಕು. ನಾವ್ ಯಾವ್ದ್ರ ಏನ್ ಕರ್ಕೊಳಲ್ಲ, ಅಮ್ಮದ್ರಲ್ಲಿ ಕುಡಿ. ಯಾವ ಹಸಿನಲ್ಲಿ ಹಾಲು ಕರೆಯೋದಿಲ್ವಾ ಅಣ್ಣ? ಅಣ್ಣ ಒಂದು ಹಳೆ ಹಸುನಲ್ಲಿ ಕರ್ಕೊಂತೀರಿ, ನಮ್ಮ ಹಳೆ ಹಸುನಲ್ಲಿ. ಅದು ವಯಸ್ಸಾಗೋಗಿದೆ, ಅದ್ರಲ್ಲೊಂದು ಕರ್ಕೊಂತೀರಿ. ಬೇರೆ ಹಸ್ಕೊಳ್ ತೋರ್ಸಿ ಅಣ್ಣ. ನಿಮ್ ಇದು ಅಣ್ಣ ರೀಸೆಂಟ್ ಆಗಿ ನಿಮ್ದು ಇದ್ ನೋಡ್ದ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ಷ್ಮಿ ಅನ್ನೋ ಕರವ. ಹೌದು,
ಅದು ಅಣ್ಣ ಲಾಸ್ಟ್ ಇಯರ್ ತಂದಿದ್ರಿ. ಹಾ ಲಾಸ್ಟ್ ಇಯರ್ ಇದ್ರಲ್ಲಿ ತಂದಿದ್ದು ಅಜ್ನಳ್ಳಿ ಹತ್ರ ಅದ್ ಯಾವ್ದೋ ಒಂದು ಊರ್ ಬರುತ್ತೆ, ಹಾ ಕಿರಣ್ ಅನ್ಬಿಟ್ಟು ಏನೋ ಅವ್ರ ಹೆಸರು, ಓನರ್ ಹೆಸರು. ಅದು ತಾಯಿ ಹಾಲಿರ್ಲಿಲ್ಲ, ತಾಯಿನಲ್ಲಿ ಪೂರ್ತಿ ಹಾಲಿರ್ಲಿಲ್ಲ. ಹಾ ಆಮೇಲೆ ಅದ್ ಕರುನಲ್ಲಿ ಏನೋ ಸ್ವಲ್ಪ ಜ್ವರ ಬಂದಿ ಹಿಂಗೆ ಸಿಕ್ತು. ಹಾ ಹಳ್ಳಿಕಾರ್ ಸ್ಪಿರಿಟ್ ತೇಜಸ್ ಅನ್ಬಿಟ್ಟು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ, ಹಾ ಅವ್ರ ಕಡೆಯಿಂದ ಮಾಹಿತಿ ಸಿಕ್ಕಿ ಕರು ತಗೊಬಂದೆ. ಹಾ ನನ್ನ ಹತ್ರ ಚೆನ್ನಾಗ್ ಆಗಿತ್ತು ನೋಡಿ. ಆ ಹೆಸರಿನಲ್ಲಿ ಹಾಲೆಲ್ಲ ಕುಡಿಯೋದು ಚೆನ್ನಾಗಿ. ನಾನು ಹಸುಗೆ ಊಡಾಕಿದ್ದೆ, ವಿಡಿಯೋಸ್ ಇದೆ. ಅದನ್ನು ಲಾಸ್ಟ್ ಇಯರ್ GK Weekend ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಹಾ ಕರು ಚೆನ್ನಾಗಿತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಸ್ವಲ್ಪ ವೀಕ್ ಆಯ್ತು. ಡಾಕ್ಟರ್ ತೋರ್ಸಿದ್ದಕ್ಕೆ ಆಮೇಲೆ ನೋಡಿದಿ, ಆಮೇಲೆ ಡೆತ್ ಆಗೋಯ್ತು. ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದಾಗ ಹಾ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಹೊಸ ಕರ ಎರಡನೇ ತಂದಿದ್ರ ಅಣ್ಣ? ಬರೇ ಕರು ಎಷ್ಟು ಕೊಟ್ಟು ತಂದಿದ್ರಿ ಅಣ್ಣ? ರೇಟ್ ಏನ್ ಬೇಡ, ನಮ್ಮ ಆಸೆಯಿಂದ ತಂದಿದ್ರಿ ನಾವು. ರೇಟ್ ಹೇಳೋದು ಅದ್ಯಾ ಕರಿಗೆ ಹುಟ್ಟಿತ್ತು ಅಣ್ಣ? ಯಾವ ಊರಿಗೆ? ಅಜ್ಜನಹಳ್ಳಿ ಮೂರ್ತಿ ಅಣ್ಣವ್ರವರಿಗೆ ಹುಟ್ಟಿದ್ದು. ಅದ್ ಕೊಟ್ಟಿತ್ತು. ಅಜ್ಜನಹಳ್ಳಿ ಮೂರ್ತಿ ಅಣ್ಣವ್ರವರಿಗೆ ಹುಟ್ಟಿದ್ದು. ಹ್ಮ್ ಏನದು ಕರು ಇದ್ದಿದ್ದು ಇವತ್ತೇ ಒಂದು ಬಾರಿ ಇತ್ತು ಅದು ಕರು. ಚೆನ್ನಾಗಿ ಬರ್ತಿತ್ತ ಅಣ್ಣ? ಅದಿದ್ದಿದ್ರೆ ಇವತ್ತು ಅದ್ರ ಕಥೆನೇ ಬೇರೆ ಇತ್ತು. ಆ ರೀತಿ ಕರ ಹುಟ್ಟಿದ್ದು ನಾನ್ ನೋಡಿರ್ಲಿಲ್ಲ. ಆ ತರ ಸಿಸ್ಟಮ್ಯಾಟಿಕ್ ಆಗಿ ಕರ ಹುಟ್ಟಿದ್ದು. ಹಂಗೆ ಸಿಲ್ಕ್ ಇತ್ತು ಚರ್ಮ, ಹಾ ಹಂಗ್ ಜಾತಿ ಇತ್ತು, ಹಂಗೆ ಕಿವಿ ಹುಟ್ಟಿತ್ತು, ಹಂಗ್ ಬುಡೆ ಹುಟ್ಟಿತ್ತು. ಆ ಕೈ ಕಾಲು ಆಗಿರ್ಬೋದು. ಒಂದು ಕಾರ್ಪೆಂಟರ್ ಕೊಟ್ಟಿ ಹೆಂಗೆ ಕೆತ್ತನೆ ಮಾಡಿಸ್ಬೋದೋ ಬೊಂಬೆ ನಂಗೆ ರೆಡಿ ಆಗಿತ್ತು ಕರು. ಚೆನ್ನಾಗ್ ಹುಟ್ಟಿತ್ತು ಅದು. ನಿಮ್ದು ಇದು ನೋಡಿ ನಮ್ಮ ಹಳೆಯ ಸುಮಗಳು ಇದು. ಹಾ ಅಣ್ಣ ನಮ್ಮ ಮನೇಲಿ ಹುಟ್ಟಿರೋದೆ. ಇವಾಗ 4 ಡಬ್ಬಿ ಇರ್ಬೋದು. ಎಲ್ಲ ಎರಡಲ್ಲಿ ಇದೆ. ಹಾ ಇದ್ರ ಸೈಜ್ ನೋಡ್ಬೋದು ನೀವೇ, ಎರಡಲ್ಗೆ ಎಷ್ಟಿದೆ ಅಂತ. ಮನೆಗೆ ಹುಟ್ಟಿರೋದು. ಇವಾಗ ಇದೇ ತರ ನಾವು ಒಂದ ಕಡ್ಸ್ತತ್ತಿರಂದ್ರೆ ಆಚೆಗಡೆ ಹಾ ಎಷ್ಟು ದುಬಾರಿ ಆಗ್ಬೋದು ಇವಾಗಿಂದಿರೋ ಬೆಲೆ ಲೆಕ್ಕಾಚಾರದಲ್ಲಿ. ಹ್ಞೂ ಅಣ್ಣ. ಇವಾಗ 6 ತಿಂಗಳು ಫಲ ಊರಿಗೆ ಕೊಡ್ಸಿದೀನಿ. ಯಾವ ಊರಿಗೆ ಅಣ್ಣ ಇದು? ಇವ್ರು ಉಳ್ಳಿ ಚಿಕ್ಕಣ್ಣವರು ಒಂದು ಇದರಿಂದ ತಂದಿದ್ರು. ನಿಡ್ಗಲ್ ಕೊಡ್ಸಿದ್ದೆ ಫಸ್ಟ್, ಹಾ ಫಲ ನಿಂತಿಲ್ಲ, ರಿಪೀಟ್ ಆಗೋಯ್ತು. ಹಾ ಆಮೇಲೆ ಉಳ್ಳಿ ಚಿಕ್ಕಣ್ಣವರು ಶಿರಾಯಿಂದ ಒಂದ್ ಓರಿ ತಂದಿದ್ರು. ಅವ್ರ ಊರಿಗೆ ಹುಟ್ಟಿರೋದೆ, ಕರ್ನಾಟಕ ಚೆಲುವಂಗ್ ಹುಟ್ಟಿರೋದೆ. ಹಾ ಅದು ಇದಕ್ಕೆಲ್ಲ ಹೋಗಿತ್ತು, ಬೆಟ್ಮುಗಳಕ್ಕೆಲ್ಲ. ಹಾ ಆ ಓರಿ ಇಲ್ಲೇ ನಮ್ ತಟೇಗಿರಿ ಹತ್ರ ಬಂದಿತ್ತು, ಹಾ ಅಲ್ಲಿ ಕೊಡ್ಸ್ಕೊಟ್ಟಿದ್ದೆ. ಹುಟ್ಟಿದ್ದು ಮನೇಲಿ ಇದು ಹುಟ್ಟಿದ್ದು. ನಿಮ್ ಮನೆ ಕರನೇ ಅಣ್ಣ? ಹಾ, ನಮ್ಮ ಮನೆ. ಇದು ಯಾತ್ ಕೊಟ್ಟಿದ್ದು ಅಣ್ಣ? ಅಣ್ಣ ಇದು ನಾನೇ ಒಂದು ಓರಿ ತಂದಿದ್ದೆ, ಹಾ ಅಂದ್ರೆ ಸಣ್ಣದ್ ಕರ. ಹಾ ಕರುನಲ್ಲೇ ಕ್ರಾಸ್ ಮಾಡಿಸಿ, ಇನ್ನ ಅಲ್ಲಾಗಿರ್ಲಿಲ್ಲ ಇದ್ರ ತಂದೆ. ಹಾ ಕರುನಲ್ಲಿ ಕ್ರಾಸ್ ಮಾಡಿಸಿ ಹುಟ್ಟಿದ್ದು. ಇದ್ಯಾತ್ಕೆ ನಿಮ್ಮನೆ ಹಸಿಗೆ ಅಂದ್ರಲ್ಲ, ಯಾವ ಹಸಿಗೆ ಅಣ್ಣ ಹುಟ್ಟಿರೋದು ಇದು? ಇಲ್ಲೇ ಇದೆ ಹಳೆ ಹಸು ನಮ್ದು. ಇದೇನಣ್ಣ ಹಸು? ಅದ್ರಮ್ಮ? ಹಾ ಇದೆ, ನಮ್ಮ ಮನೆ ಹಳೆ ಹಸು. ಹಾ ವಯಸ್ಸಾಗಿದೆ, ಈ ಒಂದು 13ನೇ ಸೂಲ್ ಅದು ಕರ. ಅದು ಅಣ್ಣ, ಇದು ಅದ್ರಲ್ಲೇ ಕರ ಅದ ನೋಡಿ, ಅಲ್ಲೂ ಒಂದು ಇಲ್ಲ, ಎಲ್ಲ ಬಿದೋಗ್ಬಿಟ್ಟವೆ ಅಣ್ಣ. ಬಿದ್ದೋಗ್ಬಿಟ್ಟಿದೆ. ಮೇವೆಲ್ಲ ಹೆಂಗ್ ತಿಂತದ ಅಣ್ಣ? ಅಣ್ಣ ತಿನ್ನುತ್ತೆ, ಒಣಲ್ಲೆಲ್ಲ ಎತ್ಕೊಳುತ್ತೆ. ಅದ್ರ ಮುಂದೆಲ್ಲ ಎತ್ಕೊಂಡಿಲ್ಲ, ದಾವಡೆ ಇರುತ್ತಲ್ಲ, ಹಾ ದಾವಡೆ ಎಲ್ಲ ತಿನ್ ದಾವಡೆ ಅಲ್ಲೂ ಇರುತ್ತೆ. ದಾವಡೆ ಅಲ್ಲಲ್ಲಿ ಈಗ್ಲೂ ಒಳ್ಳೆ ಕರ ಆಗ್ತದ ಅಣ್ಣ. ನಾನ್ ನೋಡಿ ಹಸ, ಇದು ಕೀಲ್ ಸುಳಿ ಹಸ ಹಾ ತೋರ್ಸ್ಬಿಡ್ತೀನಿ ನಿಮ್ಗೆ. ನೋಡ್ರಿ, ಇದು ಕೀಲ್ ಸುಳಿ ಹಸ. ಸುಳಿ ಇದೆಯಾ ಕೀಲ್ ಹತ್ರ? ಹಾ ಕೀಲ್ ಸುಳಿ ಹಸ. ಇದು ನಮ್ ತಂದೆ ನಮ್ಗೆ ಹಾಲ್ಗಂದ್ಬಿಟ್ಟು ತಂದಿದ್ದು, ನಾವು ಚಿಕ್ಕ ಹುಡುಗರಲ್ಲಿ. ಹಾ ಒಳ್ಳೆ ಮಿಲ್ಕ್ ಹೇಡು. ಪರ್ ಟೈಮ್ಗೆ ಏನಿಲ್ಲ ಅಂದ್ರೂ ಒಂದು 2.5-3 ಲೀಟರ್ ಹಾಲ್ ಬರುತ್ತೆ ಇದ್ರಲ್ಲಿ. ಇವಾಗ ಪ್ರೆಸೆಂಟ್ ನೀವ್ ಇದ್ರಿಂದ ಅಣ್ಣ ಏನ್ ಕಟ್ಟಕ್ ಶುರು ಮಾಡಿದ್ದು? ಅಲ್ಲ ಸ್ವಲ್ಪ ಅಂದ್ರೆ ಇದ್ವು, ಅವತ್ತಿಂದ ಇದ್ವು. ಇದು ಹಾಲ್ ಚೆನ್ನಾಗ್ ಬರುತ್ತೆ ಅನ್ಬಿಟ್ಟು ಹಾಲ್ಗೋಸ್ಕರ ತಂದಿದ್ದು. ಹಾ ಇದ್ರ ಬ್ಲಡ್ ಲೈನ್ ಕರುಗಳೇ ನಾನು ನಮ್ಮೂರಲ್ಲಿ ನಮ್ಮೂರವ್ರಿಗೂ ನಮ್ಮ ಅಣ್ಣವ್ರಿಗೆಲ್ಲ ಕೊಟ್ಟಿದ್ದೀನಿ. ಹಾ ಇವಾಗ ನಮ್ಮ ಹತ್ರ ಒಂದಿದೆ, ಹಾ. ಇನ್ನೂ ಒಂದ್ ಕರು ಹುಟ್ಟಿದೆ. ಈ ಸರಿ ಕರು ಒಳ್ಳೆ ಚಾಂಪಿಯನ್ ಕರು ಹುಟ್ಟಿದೆ. ನಿಡ್ಗಲ್ವರಿಗೆ ನಿಡ್ಗಲ್ವರಿಗೆ ಅಂದ್ರೆ ಸ್ವಲ್ಪ ಲಂಪಿ ಸ್ಕಿನ್ ಆಗ್ಬಿಟ್ಟಿತ್ತು ಮೊನ್ನೆ, ಹಾ ವೀಕ್ ಆಗ್ಬಿಟ್ಟಿದೆ. ಇವಾಗೆಲ್ಲ ಮೇಲಾಗಿದೆ, ಹಾ ಕ್ಲಿಯರ್ ಆಗ್ತಾ ಇದೆ. ಇನ್ನೊಂದು 2 ತಿಂಗಳು ರೆಡಿ ಆಗ್ಬಿಡುತ್ತೆ ಕರು. ನೋಡ್ಬೋದು, ಕೊಳ್ಳು ಪಳ್ಳು ಉದ್ದಪನ್ನ, ಹ್ಮ್ ಕೈ ಕಾಲು ಜಾತಿ ಕುಲ ಆಗಿರ್ಬೋದು. ನೋಡ್ರಿ, ತಾಯಿ ಹೆಣ್ಣಸು, ನಾನು ಅವಾಗ ಹೇಳದ್ನಲ್ಲ, ಹಾ ಹೆಣ್ಣಸುಗಳಲ್ಲಿ ತಪ್ಪು ಸುಳಿ ಉಟ್ಬಿಟ್ರೆ ಏನು ಇದೇನಾಗಲ್ಲ, ಅಂದ್ರೆ ಕಟ್ಬಾರ್ದು, ಅಂದ್ರೆ ತಪ್ಪೇನಾಗಲ್ಲ. ನೋಡ್ರಿ, ಕರುಗೆ ಚೆನ್ನಾಗಿ ಹುಟ್ಟಿದೆ ಸುಳಿ, ಯಾವ್ದು ತಪ್ಪಿಲ್ಲ. ಅಣ್ಣ ಇದ್ಯಾ ಬ್ಲಡ್ ಲೈನ್ ಹಸು? ಅಣ್ಣ ಅದು ಹಸು ಗೊತ್ತಿಲ್ಲ, ಅವಾಗ ಜಮಾನದಲ್ಲಿ ತಂದಿರೋದಲ್ಲ, ಗೊತ್ತಿಲ್ಲ. ಇನ್ನೇನ್ 15-16 ವರ್ಷ ಮೇಲೆ ಆಗೋಯ್ತು ಹಸ ತಂದಿರೋದು, ಗೊತ್ತಿಲ್ಲ. ಕರು ಮಾತ್ರ ಒಳ್ಳೆ ರಿಸಲ್ಟ್ ಕರು. ಹಾ ನೋಡಿ ಎಷ್ಟಿದೆ ಉದ್ದಪ್ಪನ್ನ ಆಗ್ಲಿ. ಒಂದು ಓರಿ ಆಗಿದ್ರೆ ಇವತ್ತು ಬಿತ್ತನೆಗೆ ಹೇಳ್ ಮಾಡ್ಸಿತ್ತು. ಇದು ಅಣ್ಣ ಆದ ನಿನ್ನಂಗೆ ಬರ್ತದ ಅಣ್ಣ? ಹಣ ಬರ್ತದೆ, ಸಾಕ್ಬೇಕು. ಹಾ ಇದು ಸ್ವಲ್ಪ ಯಾಕೋ ಹುಟ್ಟಾಗಿಂದ ಸ್ವಲ್ಪ ವೀಕೆ ಕರು. ಹಾ ಉದ್ದಪ್ಪನ್ನ ಜೋರಾಗಿರೋದಕ್ಕೋ ಏನ್ಕೋ ಗೊತ್ತಿಲ್ಲ, ವೀಕೆ. ಇವಾಗ ನೋಡಿ, 1 ವಾರ ಇದೆ ಕರು, ಹಾ ನೋಡ್ಬೋದು. ಕರು 1 ಬಾರ್ ಇದೆ ಇವತ್ಗೆ. ಅಣ್ಣ ಏನೇನ್ ಹೆಸರು ಕಟ್ಟಿದಿರಿ ನಿಮ್ಮ ಇವಕ್ಕೆಲ್ಲ?
ಇದ ಹೆಸರು ಅದ್ವಿತಿ ಅನ್ಬಿಟ್ಟು. ಅದ್ವಿತಿ. ಅದ ಹೆಸರು ಅದನ್ಯ ಅನ್ಬಿಟ್ಟು. ಅದನ್ಯ ಅನ್ಬಿಟ್ಟು ಇದ ಹೆಸರು ಅದ್ವಿತಿ. ಅವಳ ಹೆಸರು ಆರ್ಯ ಅನ್ಬಿಟ್ಟು. ಆರ್ಯ. ಮಂಡ್ರಳ್ಳಿ ದೊಡ್ಡಿ ಗಂಗಣ್ಣವ್ರದ್ದು ಆರ್ಯ ಅನ್ಬಿಟ್ಟು. ಇನ್ನೊಂದ್ ಹೆಣ್ಗರು ಇದೆ ವೈಟ್ದು, ಅದು ಅದ್ವಿಕಾ ಅನ್ಬಿಟ್ಟು. ಯಾವ್ದೋ ಓರ್ಗರ ಸಾಕಿದಿರಿ ಅಣ್ಣ? ಅಣ್ಣ ಅದು ಇಲ್ಲೇ ಲೋಕಲ್ ತಗೊಂಡಿದ್ದು. ಯಾರನ್ ಬಂದ್ರೆ ಸೇಲ್ ಮಾಡ್ತೀನಿ. ಕೊಟ್ಬಿಡ್ತೀರ ಅಣ್ಣ? ಇದೊಂದು ಓರ್ಕರು ಮಾತ್ರ ಸೇಲ್ ಮಾಡ್ತೀನಿ. ಹೆಣ್ಗರುಗಳು ಜಾಸ್ತಿ ಕೊಡೋದಿಲ್ವಾ ಅಣ್ಣ ನೀವು? ಕೊಡಲ್ಲ. ಓರ್ಗರುಗಳಾದ್ರೆ ಕೊಟ್ಬಿಡ್ತೀರ ಅಣ್ಣ? ಓರ್ಗರುಗಳಾದ್ರೆ ನೋಡಿ. ಇದು ಹೆಸರು ಅದ್ವಿಕಾ ಅನ್ಬಿಟ್ಟು. ಇದ್ಯಾಕ ಯಾತ್ರದ ಕರೋಣ? ಇದು IS ಒಂದು. ಅಂದ್ರೆ ಇದು ನಾನು ಅವಾಗ ಹೇಳದ್ನಲ್ಲ, ಗೆಣ್ ಕಮ್ಮಿ ಹುಟ್ಟಿದ್ರೆ ಕರು ಬೆಳವಣಿಗೆ ಕಮ್ಮಿ ಅಂತ. ನೋಡಿ ಇದು ಇಷ್ಟೇ ಇರೋದು ಗೆಣ್ಣು, ನಿಡ್ಗೆಣ್ಣು ಬಿಟ್ಟುಟ್ಟಿಲ್ಲ. ಅದ್ರಿಂದ ಕರು ಡೆವಲಪ್ಮೆಂಟ್ ಅಂದ್ರೆ ಹೈಟ್ ಬರೋದ್ ಕಮ್ಮಿ ಆಗುತ್ತೆ. ಒಂದ್ ತಕ್ಕ ಮಟ್ಟಿಗೆ ಈ ಸೈಜ್ ಹೊಸ ಆಗುತ್ತೆ. ಏನ್ ಮೋಸ ಇಲ್ಲ. ಜಾತಿ ಕುಲ ಆಗಿರ್ಬೋದು ನೋಡ್ರಿ, ಕೊಳ್ಳು ಮೂತಿ ಗೀತಿ ಎಲ್ಲ ಸರಿ. ಇದು ಯಾವ ಊರಿಗೆ ಬಿಟ್ಟಿರೋದಣ್ಣ? ಇದು ಅಲ್ಲೇ ಊರಿಗೆ ಕೊಡ್ಸಿದ್ರು ಅವರೇ ಮೊದ್ಲೇ. ಆ ಬಾರ್ಡ್ರು ಶಿವರುದ್ರ ಅವ್ರು ಅಂದ್ಬಿಟ್ಟು, ಅದು 800 ಓರಿ ಬ್ಲಡ್ ಲೈನ್ ಕೊಡ್ಸಿದ್ರು. ಈಗ ಅಣ್ಣ ಅದ್ರಮ್ಮ ಇವಾಗ ಅದ್ರಮ್ಮ ತುಂಬಾಗಿದೆ ಅಣ್ಣ. ಇನ್ನೇನು ಇನ್ನೊಂದು 15 ದಿನ ಕರ ಹಾಕ್ಬೋದು. ನಿಡ್ಗಾಲ್ ಊರಿಗೆ ಫಲಾಗಿದೆ. ಸ್ವಲ್ಪ ಗಲಾಟಿ ಹಸು. ಮನೆಯವ್ರಿಗೇನ್ ಗಲಾಟಿ ಇಲ್ವಾ ಅಣ್ಣ? ಮನೆಯವ್ರಂದ್ರೆ ಯಾರು ಏನ್ ಮುಟ್ಟಲ್ಲಣ್ಣ. ನಮ್ ತಂದೆಯವರು ನಾವು ಎಲ್ಲ ಇಡ್ಕೊಂತೀರಿ, ಏನು ಮಾಡಲ್ಲ. ಹಸು ನೋಡ್ಬೋದು. ಇದು ನೀವು ಇದ್ಯಾವ ಬ್ಲಡ್ ಲೈನು? 800. ಜಾತಿ ಕುಲ ಆಗಿರ್ಬೋದು, ಕೊಳ್ಳು ಆಗಿರ್ಬೋದು, ಬುಲ್ಡೆ ಆಗಿರ್ಬೋದು, ಯಾವ ಲೆಕ್ಕಾಚಾರದಲ್ಲಿದೆ ಅಂತ. ರೇಕ್ ಆಗಿರ್ಬೋದು. ಏನ್ ಕರ ಆಗ್ತದ ಅಣ್ಣ? ತುಂಬಾ ಆಗಿದೆ ಅಣ್ಣ. ಇನ್ನೊಂದು 15 ದಿನ ಕರ ಹಾಕ್ಬೋದು. ಹಬ್ಬದಷ್ಟಲ್ಲಿ ಕರ ಹಾಕ್ಬೋದು. ಅಣ್ಣ ಈಗ ಹುಲ್ಲೆಲ್ಲ ಬೆಳಿತೀರಾ ಏನು ಅಣ್ಣ ನೀವು? ನಾವೇ ಬೆಳ್ಕೊಂತೀರಿ ನೋಡಿ. ಇಲ್ಲೇ ಇದೆ ಒಂದ್ 300 ಕಟ್ಟಿದ್ದೆ. ಇದು ಸಾಕಾಗುತ್ತೆ. ನಾವು ಫ್ರೀ ಗ್ರಾಸಿಂಗ್ ಮಾಡೋದ್ರಿಂದ ಹುಲ್ಲು ಸಾಕಾಗುತ್ತೆ. ಫ್ರೀ ಗ್ರಾಸಿಂಗ್ ಎಲ್ಲ ಕಾಯ್ತದ ಅಣ್ಣ? ಆಗ್ತಾವಣ್ಣ. ನಾವೇನು ದಿನ ಪೂರ್ತಿ ಹುಲ್ಲು ಹಾಕೊಂಡ್ ಸಾಕಲ್ಲ ಅಣ್ಣ. ಹೊರಗಡೆ ಆಚೆ ಕಡೆ ಬೈಲ್ ಮೇಲೆನು ಬಿಟ್ಟು ಮೇಯಿಸ್ತೀರಿ. ಆಮೇಲೆ ಈ ಬೇಸಿಗೆನಲ್ಲಿ ಸ್ವಲ್ಪ ಜೋಳ ಹುಳ್ಳಿ ಅದು ಕೊಡ್ತೀರಿ. ಆಮೇಲೆ ಬಿಟ್ ಮೇಸೋದ್ರಿಂದ ನೈಟ್ ಹೊತ್ತು ಗಾಡಿನಲ್ಲಿ ಹುಲ್ಲು ತಿನ್ನೋದು ಸ್ವಲ್ಪ ಕಮ್ಮಿ. ಏನೋ ಹುಲ್ಲು ಆಚೆ ಬೈಲ್ ಮೇಲೆ ಸಿಕ್ಕಿಲ್ಲ ಅಂದಾಗ ಮಾತ್ರ ಗಾಡಿನಲ್ಲಿ ಹುಲ್ಲು ಜಾಸ್ತಿ ತಿನ್ನೋದು. ಸಾಕಾಗುತ್ತಣ್ಣ. ಇನ್ನೊಂದು 3-4 ತಿಂಗಳು ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಈಚೆ ಕಡೆ ಹಸ್ರು ಬಿದ್ದಾಗ ಹುಲ್ಲು ಏನು ಮೋಸ ಏನಾಗಲ್ಲ. ಸಾಕಾಗುತ್ತೆ. ಒಂದ್ 300 ಕಟ್ ಮೇಂಟೈನ್ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಇದ್ರ ಜೊತೆಲಿ ಒಂದ್ ಸ್ವಲ್ಪ ನೆಲ್ಲುಲ್ ಹಾಕೊಂಡ್ರೆ ಕರುಗಳಿಗೆ ಏನ್ ನೆಲ್ಲುಲ್ ಹಾಕೊಂಡು. ಹೆಣ್ಣಸುಗಳಿಗೆಲ್ಲ ರಾಗಿ ಹುಲ್ಲೆ. ಹೆಣ್ಣಸುಗಳಿಗೆಲ್ಲ ಅಣ್ಣ GKVK ಕಂಪ್ಲೀಟ್ ಮಾಡಿದ್ದೆ. ಮಾಧವ್ ಹೆಬ್ಬಾಳ್ಕರ್ ಅನ್ಬಿಟ್ಟು ಒಬ್ರು ಈ ಹಳ್ಳಿಕಾರ್ ಬಗ್ಗೆ ಒಂದ್ ಸ್ವಲ್ಪ ಅವೇರ್ನೆಸ್ ಇದ್ ಮಾಡ್ತಾವ್ರೆ. ಅಂದ್ರೆ ಅವರು ಈ ಹಸುಗಳ ಸಗಣಿಯಿಂದ ಮೋಲ್ಡಿಂಗ್ ಮಾಡಿ ಇದ್ ಮಾಡೋದು, ಅಂದ್ರೆ ವಿಗ್ರಹಗಳು ಮಾಡೋದು, ಕೀಬಂಚರಿ ಮಾಡೋದು. ಅವರು ಸ್ವಲ್ಪ ದೇಸಿ ಹಸು ತಳಿಯಿಂದ ಸಗಣಿ, ಗಂಜಲ, ಬೆಣ್ಣೆ, ತುಪ್ಪ ಅದರದ್ದು ಸಂಗ್ರಹಣೆ ಮಾಡೋದು, ಆ ರೀತಿ ಮಾಡ್ತಾ ಇದ್ದಾರೆ. ಅವ್ರೊಂದ್ಸರಿ ನಮ್ಮನ್ನ ಇದಕ್ಕೆಲ್ಲ ಕರ್ಸ್ಕೊಂಡಿದ್ರು. ಅಂದ್ರೆ ಅವ್ರದ್ದು ಏನಾದ್ರು ಇವೆಂಟ್ ಮಾಡಿದಾಗ, ಎಲ್ಲಾದ್ರೂ ಫಂಕ್ಷನ್ ಮಾಡಿದಾಗ ಅವಾಗ ಅಲ್ಲಿಗೆಲ್ಲ ಕರ್ಸ್ಕೊಂತಾರೆ. ಅದ್ ಬಿಟ್ರೆ ಇನ್ನ ಎಲ್ಲಾ ಜಾತ್ರೆ ಹೋಗ್ತೀನಿ. ಫೈಟಿಂಗ್ ಕೋಳಿಗಳು ಜೊತೆ ಸಾಕಿದ್ರೆ? ಫೈಟಿಂಗ್ ಕೋಳಿಗಳು ಅನ್ನೋದಕ್ಕಿಂತ ಅವೆಲ್ಲ ಡಬಲ್ ಬಾಡಿ ಕೋಳಿಗಳು. ಅಂದ್ರೆ ಅವು ಮೀಟ್ ಪರ್ಪಸ್ ಚೆನ್ನಾಗಿರ್ತವೆ. ಸಾಕಿದ್ರೇನು ಪ್ರಯೋಜನ ಇರ್ತದೆ. ಇವಾಗ ಅಟ್ಲೀಸ್ಟ್ ನಾವು ಸೇಲ್ ಮಾಡಲ್ಲ ಅಂದ್ರೆ ಸೇಲ್ ಮಾಡ್ತೀನಿ ಅನ್ನೋದಕ್ಕಿಂತ ನಾವು ಮನೆ ಪರ್ಪಸ್ ಕುಯ್ಕೊಂತೀನಿ ಅಂದ್ರೇನು ಏನಿಲ್ಲ ಅಂದ್ರೂ ನೋಡಿ ಫಿಮೇಲ್ ಅವೆಲ್ಲ 1 ವರ್ಷದ ಮರಿಗಳು, 1 ವರ್ಷದ ಕೋಳಿಗಳು ಅವೆಲ್ಲ. ನಾವ್ ಇವಾಗ ಪ್ರೆಸೆಂಟ್ ಕುಯ್ಕೊಂತೀನಿ ಅಂದ್ರೇನು ಒಂದು 3 kg 3.5 kg ಮೀಟ್ ಪರ್ಪಸ್ ಬರುತ್ತೆ. ಅಂದ್ರೆ ಮಾಂಸನೇ ಒಂದ್ 3-3.5 kg ಬರುತ್ತೆ. ಪ್ಯೂರ್ ಇವು ಕೋಳಿ ಅವೆಲ್ಲ ಒಳ್ಳೆ ನಾಟಿ ಕೋಳಿಗಳು. ಏನು ಈ ಕೋಳಿಗಳು ಕೊಡ್ತಾ ಇರ್ತೀರ, ಮಾರ್ತಾ ಇರ್ತೀರಾ? ಕೊಡೋದೇನಿಲ್ಲ, ನಮ್ ಮನೆಗೆ ಕುಯ್ಕೊಂತೀರಿ. ಯಾರನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೇಳಿದ್ರೆ ಕೊಡ್ತೀರಿ. ಇದು ಬ್ರೀಡಿಂಗ್ ಮುಂಜ. ಇದು 1 ವರ್ಷ ಆಗಿದೆ ಏಜ್. ಅದ್ರವೇ ಎಲ್ಲ ಮರಿಗಳು. ಬಾ 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 ಬಾ. ಇಷ್ಟ ಅಗ್ಲ ಬಿಟ್ಟು ನೀವೆಲ್ಲ ಹೊರಗಡೆ ಬಿಡೋದಿಲ್ಲ ಅಣ್ಣ?
ಅಣ್ಣ ಈಚೆಗಡೆ ಅಂದ್ರೆ ನಾವ್ ಇದ್ದಾಗ ಇಲ್ಲಿ ಬಿಡ್ತೀರಿ, ಇಲ್ಲಾಂದ್ರೆ ನಾಯಿಗಳು ಹದ್ದುಗಳು ಬಂದ್ಬಿಡ್ತವೆ. ನಾವ್ ಯಾರನ್ನ ಇಲ್ಲಿ ಇದ್ದಾಗ ಈಚೆಗಡೆ ಹೋಗ್ತವೆ. ಇಲ್ಲಾಂದ್ರೆ ತಿಪ್ಪೆನಲ್ಲಿ ಮೇಯದೆ ಸಾಕಣ. ಇವಾಗ ನಾವು ನಮ್ ಮನೆ ಕುಡ್ತಿ ನೀರ್ ಎತ್ಕೊ ಬರ್ತೀರಲ್ಲ ಕಲ್ಗಾಚು, ಕಲ್ಗಾಚಲ್ಲಿ ವೇಸ್ಟೇಜ್ ಬರುತ್ತಲ್ಲ, ಅನ್ನ ತರಕಾರಿ ಅದು ಇದು, ಆಮೇಲೆ ನುಗ್ಗೆ ಸೊಪ್ಪು, ಈ ಸೊಪ್ಪುಗಳು ಮನೆಯಲ್ಲಿ ತಂದಿದ್ ಸೊಪ್ಪು ತರಕಾರಿ ಕಟ್ ಮಾಡಿ ಇಡ್ತಿರಲ್ಲ, ಅವೆಲ್ಲ ನೋಡಿ ಈ ತರ ಹಿಂಗ್ ತಿಪ್ಪೆ ಮೇಲೆ ಹಾಕ್ಬಿಟ್ರೆ ತಿನ್ಕೊಂತವೆ. ಆಮೇಲೆ ತಿಪ್ಪೆನಲ್ಲಿ ಹುಳ ಇರುತ್ತಲ್ಲ, ಹುಳಗಳು, ಗೆದ್ದೊಳಗಳು, ಸ್ವಲ್ಪ ಈ ಕೋಳಿಗಳು ಇರೋದ್ರಿಂದ ಈ ಹಾವುಗಳು ಅವು ಇವು ಬರೋದು ಕಮ್ಮಿ. ಅಣ್ಣ ಇದು ಗಂಟಿನ ಕಾಯಿಲೆ ಬಗ್ಗೆ ಭರತಣ್ಣ ಅವ್ರು ಹೇಳಿದ್ರು, ನೀವ್ ಹೇಳ್ತೀರಿ ಅಂತೆಲ್ಲ ನೀಟಾಗಿ ಗೊತ್ತು ಅಂತ. ಅದಕ್ಕೆ ಗಂಟಿನ ಕಾಯಿಲೆ ಔಷಧಿ ಮೆಡಿಸಿನ್ ಎಲ್ಲ ಹೇಳಿ ಅಣ್ಣ ಏನೇನು ಅಂತ. ಅದೇ ಏನಪ್ಪಾ ಅಂದ್ರೆ ಈಗ ಲಂಪಿ ಸ್ಕಿನ್, ಆಮೇಲೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಲಂಪಿ ಸ್ಕಿನ್. ಈಗ ಅದ್ ಬರುತ್ತೆ, ಬಂದ ತಕ್ಷಣ ಏನಾಗುತ್ತೆ, ಇವಾಗ ಡಾಕ್ಟರ್ಗಳೆಲ್ಲ ನಮ್ಗೆ ಸಿಗೋದಿಲ್ಲ. ಇವಾಗ ಗೊತ್ತಲ್ವಾ ನಿಮ್ಗೆ, VIP ತರ ಡಾಕ್ಟರ್ಸ್ ಇವತ್ ಕರೆದ್ರೆ ಹಸು ಬಿದ್ದೋಗಿರುತ್ತೆ, ಅವಾಗ ಬರ್ತಾರೆ, ಅವಾಗ ಒಂದ್ ಇಂಜೆಕ್ಷನ್ ಕೊಟ್ರೆ ಮತ್ತೆ ಸತ್ತೋದ್ಮೇಲೆ ಒಂದ್ಸತಿ ಬಂದಿರ್ತಾರೆ. ಹಂಗಾಗಿ ನಾವೇನಾರ ಹಸು ಸಾಕ್ಬೇಕಾದ್ರೆ ಯಾವುದೇ ತರದ ಮೂಗ್ ಜೀವ ಸಾಕ್ಬೇಕಂದ್ರೆ ಫಸ್ಟ್ ನಾವು ಏನು ಪ್ರಿಕಾಷನ್ ನಮಗ್ ಗೊತ್ತಿರ್ಬೇಕು, ಏನ್ ಮಾಡ್ಬೇಕು, ಹೇಗೆ ಟ್ರೀಟ್ಮೆಂಟ್ ಮಾಡ್ಬೇಕಂತ. ಇಲ್ಲ ಅಂದ್ರೆ ಹಸುಗಳಿಗೆ ಟ್ರೀಟ್ಮೆಂಟ್ ಮಾಡೋದಾಗೆ ಅವ್ರು ಬಂತಾರೆ, ಕಾಸು ಖರ್ಚಾಗುತ್ತೆ, ಒಂದ್ಸತಿ ಬಂದ್ರೆ ಇನ್ನೊಂದ್ಸತಿ ಬರಲ್ಲ, ಹಸುಗಳೆಲ್ಲ ಡ್ಯಾಮೇಜ್ ಆಗ್ತವೆ, ಸತ್ತೋಗ್ತವೆ. ಹಾಗಾಗಿ ನಾವೇ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಅನ್ನ ಇಟ್ಕೊಂಡಿದ್ದಾಗ ನಮ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತದೆ. ಹಾಗಾಗಿ ಏನಪ್ಪಾ ಅಂದ್ರೆ ಇವಾಗ ಲಂಪಿ ಸ್ಕಿನ್ ಬಂದ್ರೆ ಅವಿಲ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಮತ್ತೆ DCR ಅಂತ. ಅವೆರಡನ್ನ ದೊಡ್ಡ ಹಸುಗಾದ್ರೆ 5 ml ಕೊಡ್ಬೇಕು ಒನ್ ಟೈಮ್, ಎರಡನ್ನು. ಚಿಕ್ಕ ಕರುಗಳಿಗಾದ್ರೆ 3 ml ಕೊಡ್ಬೇಕು. 1 ವರ್ಷದ ಮೇಲ್ಪಟ್ಟಾದ್ರೆ 5 ml, ಚಿಕ್ಕ ಕರುಗಳಿಗಾದ್ರೆ 3 ml ಕೊಡ್ಬೇಕು. ಆಮೇಲೆ LCD ಅಂತ ಹೇಳ್ಬಿಟ್ಟು ಒಂದು ಸಿರಪ್ ಬರುತ್ತೆ, ಆ ಸಿರಪ್ ನ 10 ml ಹಾಕ್ಬೇಕು. 10 ml ಕರುಗಳಿಗಲ್ಲ, ಕುಡಿಯೋದಿಕ್ಕೆ. ಕರುಗೂ 10 ml ಹಾಕ್ಬೋದು, ಏನಾಗಲ್ಲ. ಹಸು ಬೇಕಾದ್ರೆ ದೊಡ್ಡದಾದ್ರೆ 20 ml ಹಾಕ್ಬೋದು. ಅದ್ರ ಜೊತೆಗೆ ಬೇವಿನ ಸೊಪ್ಪಿನ ರಸನ ಮೈ ಮೇಲೆಲ್ಲ ಉಜ್ಜಿದ್ರೆ ಬೇಗ ಕ್ಯೂರ್ ಆಗುತ್ತೆ. ಆಮೇಲೆ ಯಾವ್ದಾನ ಗುಳ್ಳೆ ಹೊಡ್ಕೊಂಡ್ರೆ ಅದು ಫಾಸ್ಟ್ ಮೇಲ್ ಆಗೋದು. ಎಲ್ಲಾನು ಒಂದ್ ಕಡೆ ಓಪನ್ ಆಗ್ಲೇಬೇಕು, ಓಪನ್ ಆಗುತ್ತೆ ಅದು ಒಂದ್ ಕಡೆ 2 ಕಡೆ. ಆದ್ರೆ ಸಂಪೂರ್ಣ ಈ ಔಷಧಿ ಕೊಡೋದ್ರಿಂದ ಸಂಪೂರ್ಣ ಮೇಲಾಗುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ, ಇವಾಗ ನೀವು ನೋಡಿದ್ರಲ್ವಾ ನಮ್ಮ ಹಸುನ, ಇನ್ನೊಂದು ಅದಕ್ಕೆ ಎಲ್ಲಿ ಬಂದಿತ್ತು, ಈಗ ನೋಡೋದಕ್ಕೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಕೆಲವ್ಗೆಲ್ಲ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಅವರೇ ಕೊಟ್ಕೊಂಡಿರ್ತಾರೆ, ಎಲ್ಲ ಇಷ್ಟಪ್ಪ ಇರುತ್ತೆ. ಆದ್ರೆ ಕಂಟಿನ್ಯೂ 5 days ಕೊಟ್ಬಿಟ್ರೆ ಈ ಟ್ರೀಟ್ಮೆಂಟ್ ಯಾವುದೇ ಕಾರಣಕ್ಕೂ ಯಾವ ಗುಳ್ಳೆನೂ ಕಾಣಿಸೋದಿಲ್ಲ. ಆಮೇಲೆ ಏನಂದ್ರೆ ಆಯಿಲ್ ಉಜ್ಕೊಂಡ್ರೆ, ಇವಾಗ ಎಲ್ಲೋ ಗುಳ್ಳೆಗಳೆಲ್ಲ ಬಂದಿರ್ತವೆ, ಕೊಬ್ಬರಿ ಎಣ್ಣೆ ಆ ತರದ್ ಯಾವ್ದಾನ ಒಂದು ಆಯಿಲ್ ಮೈ ಮೇಲೆಲ್ಲ ಉಜ್ಜುತ್ತಾ ಇದ್ರೆ ಒಂದು 3-4 days ಉಜ್ಜಿದ್ರೆ ಆ ಮಾರ್ಕ್ ಕೂಡ ಹೊರಟೋಗಿ ನೀಟಾಗಿ ಬಂದ್ಬಿಡುತ್ತೆ ಎಲ್ಲಾನು. ಯಾವ್ದಾರ ಅಕಸ್ಮಾತ್ ಗಾಯ ಹೊಡ್ಕೊಳುತ್ತಲ್ವಾ, ಅದಕ್ಕೆ ಯಾವ್ದೇ ಸ್ಪ್ರೇ ಯೂಸ್ ಮಾಡ್ಬೋದು, ಅಥವಾ ಯಾವ್ದಾರ ಕ್ರೀಮ್ ಇದ್ರೆ ಗಾಯಕ್ಕೆ ಹಾಕೋದು, ಆ ಕ್ರೀಮ್ ಯೂಸ್ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಮತ್ತೆ ಅಣ್ಣ ಅಂದ್ರೆ ಬೇವಿನ ಔಷಧಿ ಅಂತ ಹೇಳಿದ್ರಲ್ಲ, ಅದ್ ಯಾವ ತರ ಅಣ್ಣ? ಬೇವಿನ ಸೊಪ್ಪನ್ನ ರುಬ್ಬಿಡೋದು, ರುಬ್ಬಿಟ್ಟು ಮೈಗೆ ಹಚ್ಚೋದು ಅಷ್ಟೇನೆ. ಅಷ್ಟೇ ಅಣ್ಣ. ಎಷ್ಟು ದಿವಸ ಹಚ್ಬೇಕು ಅಣ್ಣ? ಅದೊಂದು 5 days ಹಚ್ಚಿದ್ರೆ ಸಾಕು. ಕಂಟಿನ್ಯೂಸ್ ಹಚ್ಚಿದ್ರೆ ಸಾಕು, ಹೋಗುತ್ತೆ. ಫುಲ್ ಕ್ಯೂರ್ ಆಗಿರುತ್ತೆ. ಗೊತ್ತಾದ್ರೆ ಇವಾಗ ನೋಡಿ ಅಲ್ಲಿ ಇದೆಯಲ್ಲ, ಅದಕ್ಕೇನ ನಿಮ್ಗೆ ಯಾರನ್ನ ಹೇಳಕ್ ಆಗತ್ತಾ ಲಂಪಿ ಸ್ಕಿನ್ ಅಂತ? ಎಲ್ಲಾನ ಮಾರ್ಕ್ ಇದೆಯಾ ನೋಡಿ? ಒಂದು ಮಾರ್ಕ್ ಇಲ್ಲ. ಅದಕ್ಕೆ 1 ತಿಂಗಳಿತ್ತು, ಅದಕ್ಕೆ ನಮ್ ಫಸ್ಟ್ ಗೊತ್ತಾಗ್ಲಿಲ್ಲ. ನಮ್ಗೆ ಗೊತ್ತಾಗ್ಲಿಲ್ಲ ಅದು ಲಂಪಿ ಸ್ಕಿನ್ ಅಂತ. ಸೊಳ್ಳೆ ಕಚ್ಚಿರೋದು ಅನ್ಕೊಂಡೇ ಇದೀವಿ. 20 ದಿವಸ ಆದ್ಮೇಲೆ ಗೊತ್ತಾಯ್ತು. ಟೋಟಲ್ 1 ತಿಂಗಳಿತ್ತು ಅದ್ರ ಬಾಡಿಯಲ್ಲಿ. ಆದ್ರೂ ಇವಾಗ ಗೊತ್ತಾಗೋದಿಲ್ಲ, ಯಾರು ಹೇಳಲಿಕ್ಕೆ ಆಗಲ್ಲ. ನಾವೆಲ್ಲ ಜಾತ್ರೆಲೆಲ್ಲ ಹೋದ್ರೆ ನೋಡಿದ್ವಿ, ಮಾರ್ಕ್ ಹಂಗೆ ಪರ್ಮನೆಂಟ್ ಆಗಿರ್ತವೆ. ಆದ್ರೆ ನಾವು ಕೊಟ್ಟೋ ಟ್ರೀಟ್ಮೆಂಟ್ ಅಲ್ಲಿ ಒಂದ್ ಮಾರ್ಕ್ ಕೂಡ ಉಳಿದಿಲ್ಲ. ಅಣ್ಣ ಈಗ ತರ ಪರ್ಮನೆಂಟ್ ಆಗಿರೋಕೆ ಅಲ್ಲ ಸುಮಾರು ದಿವಸ ಆಗಿರೋದು, ಅದಕ್ಕೂ ಸೇಮ್ ಔಷಧಿ ಹಚ್ಚಿದ್ರೆ ಆಗ್ತದ ಅಣ್ಣ? ಈಗ ಅದು ಗೊತ್ತಿಲ್ಲ, ನಾವು ಟ್ರೈ ಮಾಡಿಲ್ಲ, ನಾವ್ ಯಾರಿಗೂ ಟ್ರೈ ಮಾಡಿಲ್ಲ. ನಮ್ದಕ್ಕೆಲ್ಲ ಬ್ಲಾಕ್ ಇತ್ತು. ಆ ಎಣ್ಣೆ ಹಚ್ಚಿದ ಮೇಲೆ ಏನಾಯ್ತು, ಎಣ್ಣೆ ಹಚ್ಚಿದ್ವಲ್ಲ, ಎಣ್ಣೆ ಹಚ್ಚಿದಾಗ ಆ ಬ್ಲಾಕ್ ಡಾಟ್ ಇದ್ದಿದ್ದೆಲ್ಲ ಉದ್ರೋಯ್ತು, ಆಟೋಮೆಟಿಕ್ ಉದ್ರೋಯ್ತು. ಆ ಉದ್ರೋದಾಗ ಮತ್ತೆ ಸ್ಕಿನ್ ಎಲ್ಲ ನಾರ್ಮಲ್ ಬೆಳ್ಕೊಂಡ್ಬಿಡ್ತು. ಯಾರಿಗೂ ಗೊತ್ತಾಗೋದೇ ಇಲ್ಲ ಅದಕ್ಕೆ. ನೋಡಿ ಲಂಪಿ ಸ್ಕಿನ್ ಎಲ್ಲಿದೆ ಮಾರ್ಕ್ ತೋರಿಸಿ, ಒಂದೇ ಒಂದು ಮಾರ್ಕ್ ಇಲ್ಲ ನೋಡಿ, ಅದ್ರಲ್ಲಿ ಒಂದೇ ಒಂದು ಮಾರ್ಕ್ ಇಲ್ಲ ಅದ್ರಲ್ಲಿ.